ಕಟ್ಟದೊಳಗೆ ಬಂಗಾರದ ಹೆಸರಿನ ಮೇಲೆ ಲಾರ್ಡ್ ಬಸವಣ್ಣ ಅಂತ ಬರೆದಿದ್ದಾರೆ. ಬಸವಣ್ಣ ವಿಶ್ವಗುರು ಅಂತಕ್ಕಂಥದ್ದು ಸುಮ್ಮನೆ ಬಂದಿಲ್ಲ. ಕಟ್ಟ ಕಡೆಗೆ ಬಿಟ್ಟವರ ಮನೆಗೆ ಮೊಟ್ಟ ಮೊದಲು ಅವರು ಬಸವಣ್ಣ. ಸತ್ಯದ ನೆಲೆಗಟ್ಟನ್ನು ತಿಳಿಸಿ ತುಟ್ಟು ತುದಿಗೇರಿಸಿರ್ತಕ್ಕಂಥ ಮಹಾತ್ಮ ಜಗತ್ತೊಳಗೆ ಯಾರಾದ್ರಿದ್ರೆ ಅವರೇ ವಿಶ್ವಗುರು ಬಸವಣ್ಣ. ವಿಶ್ವಗುರು ಬಸವಣ್ಣ ತಾಯ್ತಾ ಕಟ್ಟಿದ್ರು, ಗರಿದಾರ ಕಟ್ಟಿದ್ರು, ಗರಿದಾರ ಕಟ್ಟಿ ನಿಮಗೆ ಕತ್ತಲಗಳಿಗೆ ಇಟ್ಟರು. ಗರಿದಾರ ಕಟ್ಟದನ್ನ ಕಲಿಸಲಿಲ್ಲ ಬಸವಣ್ಣ, ಜೀವನದ ಸರಿದಾರಿಯನ್ನು ತೋರಿಸಿದ್ರು ಬಸವಣ್ಣ. ಬೂದಿ ಕೊಡೋದನ್ನ ಕಲಿಸಲಿಲ್ಲ ಬಸವಣ್ಣ, ಬುದ್ಧಿ ಕೊಡೋದನ್ನ ಕಲಿಸಿದ್ರು ಬಸವಣ್ಣ ಈ ಸಮಾಜಕ್ಕ. ತಾಯ್ತಾ ಕಟ್ಟದನ್ನ ಕಲಿಸಲಿಲ್ಲ ಬಸವಣ್ಣ, ಇಷ್ಟಲಿಂಗವನ್ನ ಕಟ್ಟಿದ್ರು ಸಮಾಜಕ್ಕ. ದುಡ್ಕೊಂಡು ತಿನ್ನೋದನ್ನ ಕಲಿಸಿದ್ರು ಬಸವಣ್ಣ, ಬೇಡ್ಕೊಂಡು ತಿನ್ನೋದನ್ನ ಕಲಿಸಲಿಲ್ಲ ಈ ಸಮಾಜಕ್ಕ. ಕಾರ್ಕೊಂಡು ಉಣ್ಣೋದನ್ನ ಕಲಿಸಿದ್ರು ಬಸವಣ್ಣ, ಈ ಲೋಕವನ್ನ ಹರ್ಕೊಂಡು ತಿನ್ನೋದನ್ನ ಕಲಿಸಲಿಲ್ಲ ಬಸವಣ್ಣ. ಇಷ್ಟೆಲ್ಲ ಇರಬೇಕಾಗಿದ್ರೆ ಬರೀ ನಮ್ಮನ್ನ ಪೂಜೆ ಮಾಡ್ಲಿಕ್ಕೇನು ಜ್ಞಾನ ಬೇಕಾಗಿಲ್ಲ. ಜ್ಞಾನಿಗಳ ಕೆಲಸ ಅದು ಅಲ್ವೇ ಅಲ್ಲ. ನಿಮಗೆಲ್ಲ ಅರ್ಥ ಆಗಿರ್ಬೇಕು. ಈ ಲೋಕದೊಳಗಿದ್ದಿರ್ತಕ್ಕಂಥ ಪೂಜೆಯ ಫಲ ಏನು ಕೊಟ್ಟೈತಿ ಅನ್ನೋದನ್ನ ಒಂದು ಕಾರಣದ ಜೀವಿ ಬಂದು ತಲ್ಲಣಿಸಿ ಹೋಯ್ತಲ್ಲ ಈ ಲೋಕದೊಳಗೆ. ಎಲ್ಲ ದೇವಾನುದೇವತೆಗಳ ಮಠಗಳನ್ನು, ಎಲ್ಲ ದೇವಾನುದೇವತೆ ಗುಡಿಗಳು ಬಾಳ್ ಹಾಕೊಂಡು ಬಿಟ್ಟು ಒಂದು ಕೊರೋನಾ ಕಂಜಿ. ಮನುಷ್ಯನ ಮೇಲೆ ಏನಿರ್ತದ, ನಮಗೇನಾದ್ರು ಕಷ್ಟ ಬಂದಾಗ ದೇವ್ರು ನಮಗ ಕಾಪಾಡ್ತಾನೆ ಅಂತಕ್ಕಂಥ ಭಾವ ನಮ್ಮೊಳಗಿರುವಾಗ ಅವರೇ ಬಾಗ ಹಾಕೊಂಡು ಕೊಟ್ಟಾಗ ನಿಮ್ಮನ್ನೇನು ಕಾಪಾಡ್ತವೆ. ಡಾಕ್ಟರ್ಗಳು ತರ್ಕೊಂಡು ಕೊಟ್ಟದು, ದವಾಖಾನೆಗಳನ್ನು ತರ್ಕೊಂಡು ಕೂತ್ರು, ಆ ದೇವಾಲಯಗಳು ಮಾತ್ರ ಕೀಲಿ ಹಾಕೊಂಡು ಕೂತು. ಏನು ನಿಮ್ಮಲ್ಲಿ ತಾಕತ್ತು? ಸತ್ಯವನ್ನು ಈ ಸಮಾಜಕ್ಕೆ ಹೇಳಿದ್ರೆ ಅಬಾಬ ಏನಾರ ಹೇಳ್ತಾರೆ ಇವರು ಅಂತಾರೆ. ಸತ್ಯವನ್ನು ಮುಚ್ಚಿಟ್ಟು ಹೇಳಿದಾಗ ಅವರನ್ನು ವಿಜೃಂಭಿಸ್ತಾರೆ. ಸತ್ಯ ಬಹಳ ಕಹಿ ಇರ್ತದ, ಆ ಸುಳ್ಳು ಬಹಳ ವಿಜೃಂಭಿಸಬೇಕಾಗ್ತದೆ ಇವತ್ತಿನ ದಿವಸ. ಏನಾದ್ರು ಸತ್ಯ ಅಂದ್ರೆ ಹಿನ್ನೆಲೆ ಹೇಳ್ತಾರೆ ಅಬಾಬ ಏನಾದ್ರು ಹೇಳ್ತಾರೆ ಬಸವ ಕತ್ತಿನವರು ಅಂತಾರೆ. ಸತ್ಯ ಇರ್ತದ. ರಾತ್ರಿ 3ಕ್ಕೆ ಅಕ್ಕಿ ಕಾಳು ಹಾಕೋರು, ಲಸಕರ 4ಕ್ಕೆ ಹಾಕೋರು ಇತ್ತು ನಿಮ್ ಪಂಚಾಯತ್ಗಳು ಮುಹೂರ್ತ. ಅವಾಗ ಯಾರಿಗೆ ಹಂಚಿದ್ರಿ? ಪೊಲೀಸರ ಬೂಟಿಗೆ ಹಂಚಿದ್ರಿ, ಪೊಲೀಸರ ಲಾಟಿಗೆ ಹಂಚಿದ್ರಿ. ಯಾವ ದೇವತೆಗಳು ಬಂದಿರಲಿಲ್ಲ, ಯಾವ ಇದಕ್ಕೂ ಬಂದಿರಲಿಲ್ಲ. ಸುಮ್ಮನೆ ನಮ್ಮ ದೇಶದೊಳಗೆ 50 ಪಂಚಾಂಗಗಳವ. ಭಯದಿಂದ ಹೊರಗೆ ಬರ್ರಿ, ಬಸವ ತತ್ವವನ್ನು ಅಧ್ಯಯನ ಮಾಡಿ, ಗೊತ್ತಾಗ್ತದೆ ನಿಮಗೆ ಮುತ್ತು ರಕ್ತಗಳು ಅಂತ ಅನ್ನೋದ. ಸುಮ್ಮನೆ ನಮಗೆ ಹೇಳ್ಬಿಟ್ರು ಅಲ್ಲಿ ಹೋಗಿ ಮುಳಿಗೆ ಬಾರಪ್ಪ, ಪಾಪ ಮಾಡಿದ್ವಿ ಮುಳಿಗೆ ಬಾ, ನಿನ್ನ ಪಾಪ ಎಲ್ಲ ಹೋಗತ್ತ ಹೇಳ್ಬಿಟ್ರು. ಸಪ್ತರ ನುಡಿ ತೀರ್ಥ, ನಿತ್ಯರ ನಡು ತೀರ್ಥ, ಉತ್ತಮರ ಸಂಗಮದ ತೀರ್ಥ, ಹರಿಯುವ ನೀರು ಎತ್ತಣದ ತೀರ್ಥ ಸರ್ವಜ್ಞ. ಸುಮ್ಮನೆ ನಮಗೆ ಗುಡಿ ತಿರುಗಾಲ ಕತ್ತಿದ್ರು ಬಡಗಾಲೆ ಕಿಸಗಾಲ ಹಾಕೊಂಡು ಕಾಲಿಗೆ ಗುಳಿ ಬಂದಂತ ತಿರುಗಾಲೆ ಉತ್ತಮ ಮಾಡಿದ್ದಾರೆ. ಹಾವ ಸಾಗ ಬಂದಿದೆ ಅಂದ್ರೆ ಬಸವಣ್ಣ ಮ್ಯಾಲಿನ ಹುತ್ತಿಗೆ ಹೋದ್ರೆ ಮ್ಯಾಲಿನ ಮೊಳಗಿನ ಗುಣ ಹೋಗ್ತಾವ. ನೀರಾಗ ಮುಳಿಗೆ ಬಂದ್ರೆ ಒಳಗೆ ತಲೆಯಲ್ಲರಿಯದೆ ಹೊರಗೆ ತಲೆದು ಕುಡಿಯುತ್ತಿದ್ದರಯ್ಯ. ಪಾದೋದಕ ಪ್ರಸಾದವೆಂದರೆ ಬಂದ ಬಟ್ಟೆಯಲ್ಲಿ ಮುಳುಗುತ್ತಾ ಇದ್ದಾರೆ ಮಹೇಶ್ವರ. ಒಳಗೆ ತೊಳಿರಿ ಅಂತ ಹೇಳಿದ್ರು ಬಸವಣ್ಣ. ನೀವು ಹೊರಗೆ ತೊಳ್ಕೊತಿರಿಗಾದ್ರಿ. ಸತ್ಯವನ್ನು ಅರ್ಥೈಸಿಕೊಳ್ಬೇಕು. ಕುದುರನೇ ತೊಳೆದೇಳಿ ಕೆಸರು ಮಾಡುದೆ, ಮಣ್ಣಿನ ಬಾಡಿಗೆ ಎಷ್ಟು ನೀರು ಹಚ್ಚಿ ತೊಳೆದ್ರು ಕೂಡ ಅದು ಮಣ್ಣು ಬರದೆ. ನೀವು ಎದಕ್ಕೆ ಅಂಜಲಕತ್ತೀರಿ? ಎಲ್ಲರಿಗೂ ಹೇಳ್ಬಿಡೋದು, ಬರೀ ಮುಹೂರ್ತ ಹೇಳ್ಬಿಡೋದು, ಪಂಚಾಂಗ ಹೇಳ್ಬಿಡೋದು. ನಿಮ್ಮ ಮನೆಗೆ ಬಂದ್ರೆ ಎಲ್ಲರೂ ಇವತ್ತು ವಾಸ್ತು ಶಾಂತಿ ಪ್ರಕಾರ, ವಾಸ್ತು ಪ್ರಕಾರನೇ ನಿಮ್ಮ ಮನೆ ಕಟ್ಟಿರ್ತಾರೆ. ಎಲ್ಲರೂ ತೃಪ್ತಿ ಇದಾರ? ಎಲ್ಲ ಪಂಚಾಂಗ ನೋಡಿನೇ ನಿಮ್ಮ ಮಕ್ಕಳಿಗೆಲ್ಲ ಮದುವೆ ಮಾಡ್ತೀರಿ. ಎಲ್ಲರೂ ಸಂಸಾರ ಚೆನ್ನಾಗಿನೇ ಅದಾವ. ನಾವು ಏನ್ ನೋಡ್ಬೇಕು ಅದು ನೋಡ್ತಾ ಇಲ್ಲ, ಏನ್ ಮಾಡ್ಬೇಕು ಅದು ಮಾಡ್ತಾ ಇಲ್ಲ. ಯಾರೊಬ್ರು ಹೇಳ್ಬಿಟ್ರು ಅದನ್ನ ಹೋಗ್ಬಿಟ್ರು. ಸುಮ್ಮನೆ ನಮ್ಗೆ ಕೊಟ್ಟು ತಲೆಯಾಗ ಮನ್ಯಾಗ ಬಂದು ಏನು ಭಯ ಹೊಗಸವ್ರದಾರ ಈ ಸಮಾಜದೊಳಗ. ಭಯ ತೆಗೆಯವ್ರು ಯಾವಿಲ್ಲ. ಅದು ಭಯ ತೆಗೆಯವರಪ್ಪ ಅಂದ್ರೆ ವಿಷ್ಣುಗಳು ಬಸವಣ್ಣ, ಬಸವಾದಿ ಪ್ರಮತರು, ಬಸವ ತತ್ವದವರು ಅಂತಕ್ಕಂಥದ್ದು ಗಟ್ಟಿಯಾಗಿ ತಿಳ್ಕೋಬೇಕು. ತಿಳ್ಕೊಂಡ್ರೆ ಒಂದೊಂದು ವಸ್ತುವಿನ ಹಿಂದೆ ಏನೈತಿ ಅನ್ನೋದು. ಒಂದೊಂದು ವಸ್ತುವಿನ ಹಿಂದೆ ಸತ್ಯ ಅಡಗ್ಯದ.
ಆ ಸತ್ಯವನ್ನ ನಾವೆಲ್ಲ ಮುಚ್ಚಿಡಕತ್ತೀವಿ. ಕೆಲವೊಂದು ಮಠಾಧೀಶರು ಮೋಸ ಮಾಡಕತ್ತಾರ. ನಾನ್ ನಿಮ್ ಮನೆಗೆ ಬಂದವ್ರು ಇಷ್ಟು ಕೊಡ್ಬೇಕು, ಇಷ್ಟು ಈ ಮೂಲಿ ತೆಗೆದು ಹಾಕ್ಬೇಕು, ಈ ಕಡೆ ಆಗ್ಬೇಕು. ಯಾವ ದಿಕ್ಕು ನಿಮ್ಮದು? ಕಷ್ಟ ಎಲ್ಲರಿಗೆ ಬರವೆ, ಬಾರದು ಬಪ್ಪದು ತಪ್ಪದು. ನಾಳೆ ಬಪ್ಪದು ನಮಗೆ ಹಿಂದೆ ಬರಲಿ, ಹಿಂದೆ ಬಪ್ಪದು ನಮಗೆ ಈಗಲೇ ಬರಲಿ. ಇದಕ್ಕಾರ ಅಂಜೂರು ಇದಕ್ಕಾರ ಕೂರು ಅಂತ ಹೇಳಿದ್ರಲ್ಲ ಬಸವಣ್ಣ. ಬಹಳ ಗಟ್ಟಿಯಾಗಿರ್ಬೇಕು. ಇವತ್ತ ವಿದೇಶದವ್ರು ಬಂದು ನಮಗ ಬುದ್ಧಿ ಕಲ್ಸಲಿಕತ್ತಾರ. ಬಸವ ತತ್ವ ಬಹಳ ಚಲೋದ, ಮಾತಾಡ್ರಿ, ನೋಡ್ರಿ, ಕಲೀರಿ ಅಂತ ಹೇಳಿ. ಈ ನೆಲದಲ್ಲಿ ಹುಟ್ಟಿರ್ತಕ್ಕಂಥ ಒಬ್ಬ ವಿಶ್ವಗುರು ಇಡೀ ಜಗತ್ತಿನ ತುಂಬಾ, ನಾನು ಅವಾಗ ಹೇಳ್ತಿರ್ತೀನಿ, ಬಸವಣ್ಣವ್ರಿಗೆ ಯಾಕೆ ವಿಶ್ವಜ್ಯೋತಿ ಅಂತ ಬಸವಪ್ಪ ಅಂತಂದ್ರ ಉದಕದೊಳಗೆ ಬಚ್ಚಿಟ್ಟ ಬಯಕೆ ಕಿಚ್ಚಿನಂತಿತ್ತು ನೋಡ. ನೀರು ಸಂಶೋಧನೆ ಮಾಡಿದ್ರು, ಆ ನೀರಿನೊಳಗೆ ವಿದ್ಯುತ್ ಹೊರತು ಜಗತ್ತಿನ ತುಂಬೆಲ್ಲ ಬೆಳಕತ್ತಲ್ಲ ಆ ಜ್ಯೋತಿ. ಅದಕ್ಕೆ ಬಸವಣ್ಣವ್ರಿಗೆ ವಿಶ್ವಜ್ಯೋತಿ ಅಂತ ಬಂತು. ಕಲೀರಿ, ಗಟ್ಟಿಯಾಗ್ರಿ, ಯಾರಿಗೂ ಹೆದರಬೇಡ್ರಿ. ಹೆದರಿದಿರು ಮನವೇ, ಬೆದರದಿರು ಮನವೇ, ನಿಜವ ನಡೀತು ನಿಶ್ಚಿಂತನಾಗಿರು ಮನವೇ. ಗೊತ್ತಿ ಸಾಯವೇ ಸುಮ್ಮನೆ ಗೊಡ್ಡ ತಲೆಗಿಡೋರು ಭಯ ಹೋಗಿಸ್ಕೊಂಡು ಅವ್ರಂದ್ರೆ ಏನಾದಿತ್ತು, ಇವ್ರಂದ್ರೆ ಏನಾದಿತ್ತು, ಅವ್ರು ಹೇಳ್ದಂಗೆ ಕೇಳಿಲ್ಲ, ಇವ್ರು ಹೇಳಕ್ ಕೇಳಿ. ಯಾಕಿದು ಗೊಂದಲ? ಕೆಲವೊಂದು ಮಠಾಧೀಶರಿಗೆ ನಾನು ನೇರವಾಗಿ ಚರ್ಚೆಗಳನ್ನು ಮಾಡ್ತಾ ಇದ್ದೀನಿ. ಕೊಟ್ಟು ಸಂಪ್ರದಾಯಗಳನ್ನು ಬಿಡ್ರಿ, ಸತ್ಯವನ್ನು ಹೇಳ್ರಿ. ಅದು ಯಾವೇ ಇರಲಿ. ಹಿಂದಕ್ಕಿನ ಮಂದಿ ಎಲ್ಲ ಹೇಳ್ತಿದ್ರು ಅವಾಗೆಲ್ಲ, ಗಂಡ ಸತ್ರಪ್ಲೆ ಹೆಂಡತಿಗಳು ವಯಸ್ಸು ಹೊರ್ತಿದ್ರು. ಬಿಡ್ರಿ ಇವತ್ತಿಗೂ ನೋಡೋಣ. ತಾಕತ್ತಿದೆಯಾ? ಯಾವೊಬ್ಬ ಪುಣ್ಯಾತ್ಮ ಗಟ್ಟಿಗೆ ರಾಜಾರಾಮ್ ಮೋಹನ್ ರಾವ್ ಅಂತಕ್ಕಂಥ ಬಂದ್ರು, ಅದನ್ನ ತೆಗೆದು ಹಾಕಿದ್ರು, ಅದನ್ನ ಬಿಟ್ರಿ. ಹಿರಿಯರು ಮಾಡ್ಕೊತ್ ಬಂದಾರಿ, ಹೆಂಗ್ ಬಿಡ್ಲಿಕ್ ಬರ್ತಾರಿ? ಹಿರಿಯರು ಹಂತಿ ಬೀಸಿ ಹಂತಿ ಹೊರದ್ರಪ್ಪ ನೀವು ಅಂತೀಯ? ಹಿರಿಯರು ಒಳ್ಳಾಗ ಕುಟ್ಟಿ ಉಂಡಾರ ನೀವು ಅಂತೀಯ? ಹಿರಿಯರು ಬೀಸು ಕಲ್ಲಾಗ ಬೀಸಿ ಉಂಡಾರ ನೀವು ಅಂತೀಯ? ಇದೆಲ್ಲ ಬೆಳ್ತಾರೆ ಇಂಥವೆಲ್ಲ ಹೇಳೋದು. ಬರೇ ಯಾವಕ್ಕೆ ಮೀಸಲು ಅಂತ ಅದು ಕಟ್ಟೆ ಹಿರಿಯರು ಮಾಡ್ಕೊತ ಬಂದಾರ, ಅದನ್ನ ಬಿಡಬಾರ್ದು ಅಂತಕ್ಕಂಥ ಇದೆ. ಅವನೇ ಬದಲಾಗಬೇಕು. ಬಸವಣ್ಣ ಆದ್ರೆ ಬದಲು, ಬಸವಣ್ಣ ಅಂದ್ರೆ ಸತ್ಯ, ಬಸವಣ್ಣ ಅಂದ್ರೆ ನಿತ್ಯ. ಮೇಲು ಕೀಳು ಭಾವನೆಗಳ ಮೂಲವೇ ಕಿತ್ತಿ ಬಿಟ್ರಲ್ಲ ಈ ಸಮಾಜದ ಬಸವಣ್ಣ. ಅಂತ ಬಸವ ತತ್ವದ ತಳಹದಿಯ ಮೇಲೆ ಲಿಂಗಾಯತ ಮಹಾಮಠ ಹುಟ್ಟಿಕೊಂಡಿತ್ತು. ನಗರದ ಎಲ್ಲ ಕಡೆ ತಿರುಗಾಡಿ ಪಾಪದ ಪುಣ್ಯಾತ್ಮ